see me coming from across the street. ಸಾಂಬ ಕಿರಿಸ್ತವಳೆ ಮತ್ತೆ ಕರಲ್ಲಿ ಹೋಗ್ತಾ ಇದೀವಿ ಅಂತೇಳಿ ಲಾಸ್ಟ್ ವೀಕ್ ಹೋಗಿದ್ವಲ್ಲ, ಇವತ್ತು ಅವರು ಆಪ್ರೇಷನ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು. ಸೊ ಇವತ್ತು ಹೋಗ್ತಾ ಇದ್ದೀವಿ. ಅವಳಿಗೆ ಭಯ ಸ್ಟಾರ್ಟ್ ಆಯಿತು. ಸಾಂಬು ಇಲ್ಲಿ ಅವಳದು ಬೆಡ್ಡು, ಅವಳದು ಏನೇನು ಬೇಕಾದದೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಇವತ್ತು ನೆನ್ನೆನೇ ಹೋಗಬೇಕಿತ್ತು, ನೆನ್ನೆನೋ ಡೇಟ್ ಚೇಂಜ್ ಆಯ್ತು ಅಂತ ಇವತ್ತು ಹಾಕಿದ್ರು. ಅದೆಷ್ಟು ನೋವು ಪಡ್ತಾಳೆ ಏನೋ ಗೊತ್ತಿಲ್ಲ, ಭಯ ಆಗ್ತಿದೆ. ಬಟ್ ಅವಳು ಆರೋಗ್ಯವಾಗಿ ಖುಷಿಯಾಗಿರಬೇಕು ಅಂದರೆ ಆಪ್ರೇಷನ್ ಮಾಡಿಸ್ಲೇಬೇಕು. ಸೊ ಹೋಗ್ತಾ ಇದ್ದೀನಿ. ಸಾಂಬು ಇಲ್ಲಿ ನೋಡು ಸಾಂಬು, ಇಲ್ಲಿ 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 ಅವಳು ಕಾಲು ಬೇರೆ ಗಾಯ ಮಾಡ್ಕೊಂಡ್ಬಂದ್ಬಿಟ್ಟಿದ್ದಾಳೆ ಅಲ್ಲಿಂದನೂ. ಅದು ಬೇರೆ ನೋವಿದೆ ಪಾಪ ಅವಳಿಗೆ. ಅದು ಇದು ಎಲ್ಲ ತೋರಿಸ್ಬೇಕು ಅವಳು. ಭಯ ಪಡ್ಕೊಂಡು ನೋಡ್ರಿ ಎಲ್ಲ ಹೆಂಗೆ ಹೋಗಿ ಸೇರ್ತಾ ಇದ್ದಾಳೆ. ನೀರ್ದವನ ಅವ್ರೇನು ಕೊಡಬೇಡಿ ಅಂದಿದ್ದಾರೆ ಡಾಕ್ಟರ್ನೇ. ಒಂದು ತೊಟ್ಟು ನೀರು ಕೊಡಬೇಡಿ, ಹಂಗೆ ಕರ್ಕೊಂಬನ್ನಿ. ಆನೆ ಬಂಗಾರಿ ಏನೂ ಆಗಲ್ಲ, ಆಗಲ್ಲ ಬಂಗಾರಿಗೆ. ಬಂಗಾರಿಗೆ ಏನೂ ಆಗಲ್ಲ, ಸಾಂಬು ಬಂಗಾರಿಗೆ ಏನೂ ಆಗಲ್ಲ. ಹಾಸ್ಪಿಟ್ಲು ಬಂತು ಸಾಂಬು, ಸಾಂಬುದು ಹಾಸ್ಪಿಟ್ಲು ಬಂತು. ಬಾ ಹಾಸ್ಪಿಟ್ಲು ಬಂತು, ಬಾ ಬಾರೆ ಬಂಗಾರು, ಬಾರೆ ಬಂಗಾರು. ಇರು, ಡಾಕ್ಟರ್ ಇನ್ನೇನು ಬರ್ತಾರೆ, ಕರ್ಕೊಂಡು ಹೋಗ್ತೀನಿ ಅವಾಗ. ಅಯ್ಯ ಅದು ಕಷ್ಟ ನೋಡೋಕೆ ಆಗ್ತಾಯಿಲ್ಲ. ಬರೋದು ಕೆನ್ನೆ ನೆಕ್ಕೋದು ಹೋಗೋದು. ಬಾ ಬಾ. ಓ ನಮ್ಮ ಬಾರೆ ಬಂಗಾರು, ಅವನು ಬಂಗಾರು. ಬರ್ತಾಳೆ, ಇಲ್ಲೆಲ್ಲ ನೆಕ್ತಾಳೆ, ಕರ್ಕೊಂಡು ಹೋಗು ಅಂತ ವಾಪಸ್ಸು ಕೂತ್ಕೊತಾಳೆ. ಅವನೇ ಸಾಂಬು ಚಳ ಪಡಿಸ್ತಿದೆ. ಅದಕ್ಕೆ ಎಲ್ಲಿ ಕರ್ಕೊಬಂದಿದ್ದಾರೋ ಏನು ಮಾಡ್ತಾರೋ ಅನ್ನೋ ಭಯ ಅದಕ್ಕೆ ಪಾಪ. ಏನು ಮಾಡೋದು, ನಾವು ಮಾಡಿಸ್ಬಾರ್ದು ಅಂದರೆ ಅದಕ್ಕೆ ನೋವು ಪಾಪ. ಅದು ತಾಯಿನೂ ಕೂಡ ಅದೇ ಥರನೇ ಪ್ರೆಗ್ನೆಂಟ್ ಆಗಿ ಮರಿ ಹಾಕ್ಬೇಕಾದ್ರೆ ಪಾಪ ತೀರೋಗಿದ್ದು. ಬಟ್ ವೀಕ್ನೆಸ್ ಆಗುತ್ತೆ ಒಂದು, ಮತ್ತು ತೊಂದರೆ ಆಗುತ್ತೆ ಅವಾಗವಾಗ. ಅದು ಮರಿ ಹಾಕ್ತಾರೆ, ಅದು ವೀಕ್ ಆಗುತ್ತೆ. ನಮಗೂ ಕೂಡ ಅದನ್ನು 3-4 ಮಂತ್ಸ್ ನೋಡಿಕೊಂಡು ಮತ್ತು ಅದನ್ನು ಮತ್ತೊಂದು ಕಡೆ ಸೇರಿಸೋ ಅಷ್ಟೊತ್ತಿಗೆ ಸಾಕಾಗುತ್ತೆ. ಸೊ ಅವರು ತಲೆನೋವೇ ಬೇಡ ಅಂತ ಹೇಳಿನೇ ಅವಳು ಒಬ್ಬಳೇ ಸಾಕು ನಮಗೆ ಅಂಥೇಳಿ ಆಪ್ರೇಷನ್ಗೆ ಕರ್ಕೊಂಬಂದಿರೋದು. ಅವಳಿಗೇನೋ ಭಯ ಆಗ್ತಿದೆ, ಏನೋ ಕರ್ಕೊಂಬಂದಿದ್ದಾರೆ ಅಂತ. ನಾನು ಅವಳಿಗೆ ಕಾಲು ಗಾಯ ಆಗಿದೆ ಸ್ವಲ್ಪ, ಅದಕ್ಕೆ ಇಂಜೆಕ್ಷನ್ ಹಾಕ್ಸೋಕ್ಕೆ ಅಂತ ಹೇಳಿ ಕರ್ಕೊಂಬಂದಿರೋದು. ಅವಳಿಗೆ ಗೊತ್ತಿಲ್ಲ ಪಾಪ ಏನು ಮಾಡ್ತಾರೆ ಅಂತ. ಅವನೇ ಬಂಗಾರು, ಅವನೇ ಸಾಂಬು, ಅವನು ಬಂಗಾರು, ಅವನು ಬಂಗಾರು. ಬಾ ಅವನು ಬಂಗಾರು, ಅವನು ಅವನು ಬಂಗಾರ, ಅವನೇ ಅವನಮ್ಮ. ಬಾ ಬಾ ಬಾರೆ ಬಂಗಾರು, ಬಾರೆ ಬಂಗಾರು, ಬಾರಮ್ಮ. ಅವನಮ್ಮ ಭಯ ಆಗ್ತಿದ್ಯಾ, ಭಯ ಆಗ್ತಿದ್ಯಾ ಬಂಗಾರು? ಅವನು ಬಂಗಾರು, ಚಿನ್ನ ಬಂಗಾರ ಇದು, ಚಿನ್ನ ಬಂಗಾರ ಇದು. ಓನಮ್ಮ ಬಾ ಬಾ ಬಾ. ಓನಮ್ಮ, ಓನೇ ಬಂಗಾರ. ಎಲ್ಲಿಗೆ ಬಂದಿದ್ದೀವಿ ಬಂಗಾರ ನಾವು? ಸಾಂಬು ಸಾಂಬು ಒಂದು ಸ್ನೇಹವಿದೆ ಪ್ರೀತಿ ಸಾಂಗ್ ಚೆನ್ನಾಗಿದೆ. ಬಾ ಕೇಳೋಣ. ಕೂಚು ಕೂಚು ಕೂಚಿದೆ. ಸಾಂಬು ಸಾಂಬಿ ಶಂಭು ಶಂಭು ಚೆನ್ನಾಗಿದೆ. ಸಾಂಬುದು ಗೆಜ್ಜೆ ಕೊಟ್ಬಿಡುತ್ತೆ. ಬಂದು ನರ್ಸ್ ಬಂದರು, ಸಾಂಬು ನರ್ಸ್ ಬಂದರು, ಈಗ ಡಾಕ್ಟ್ರು ಬರ್ತಾಯಿದ್ದಾರೆ. ಒಂದು ಕಡೆ ಇರಲ್ಲ ಅಂತೆಲ್ಲ ಸಾಂಬು, ಬೈಕ್ಕೆ ನೀನು. ಓನಮ್ಮ, ಓನು ಬಂಗಾರು, ಓನು ಬಂಗಾರು. ಎಲ್ಲಿ ಬಂದಿದ್ದೀವಿ ನಾವು? ವೆಟರ್ನರಿ ಹಾಸ್ಪಿಟಲ್, ನಿನ್ನ ಹಾಸ್ಪಿಟಲ್. ನಿನಗೇನು ಹುಷಾರಿಲ್ಲ ಅಂದರೆ ಎಲ್ಲ ನೋಡು ಹಾಸ್ಪಿಟಲು. ಬಂಗಾರು ಕೊಟ್ಟು ಬಂಗಾರು. ನನಗೊಂದೇ ಭಯ, ಅದು ಆಪ್ರೇಷನ್ ಮಾಡೋವರೆಗೂ ಅದಕ್ಕೆ ತಡ್ಕೊಳ್ಳೋ ಶಕ್ತಿ ಕೊಡೋ ದೇವ್ರೆ ಅಂದ್ಕೊಂಡೇ ಬಂದಿದ್ದೀನಿ. ಇವತ್ತು ದೇವ್ರ ಹತ್ರ ಕೈ ಮುಕ್ಕೊಂಡು
ತಡೆಯುತ್ತೆ ನಾರ್ಮಲಾಗಿ, ಬಟ್ ನಾವು ಸಾಕಿದ್ದೀವಲ್ಲ ಮುದ್ದು ಜಾಸ್ತಿ, ನಮಗೆ ಭಯ ಹೆಂಗೆ ತಡೆಯುತ್ತೋ, ನೋವು ಇಲ್ವೋ ಪಾಪ, ಎಷ್ಟೊತ್ತು ನೋವು ಇರುತ್ತೋ ಅಂತೇಳಿ. ಬಂದರು ಡಾಕ್ಟರ್ ಸಾಂಬು, ನಿನ್ನ ಡಾಕ್ಟರ್ ಬಂದರು ಸಾಂಬು. ಸಾಂಬು ಅವ್ರ ಡಾಕ್ಟರ್ ಬಂದರು, ಹೋಗೋಣ. ತೀಟೆ ತುಂಬ ಅದು. ಸ್ಟಿಚ್ ಬಿಡಿಸಿ ಅದೇ ಬಿಡುತ್ತಾ ಇಲ್ಲ ಅವಾಗ ಕರ್ಕೊಂಡ್ಬರ್ಬೇಕು. ಸಾಂಬಿಗೆ ಆಯಿತು ಆಪ್ರೇಷನ್ನು, ಮಲಗಿದ್ದಾಳೆ ಪಾಪ. ಹೆಂಗೆ ಮಾಡಿದ್ದಾರೆ ನೋಡಿ, ಇಲ್ಲಿ ಸೇಮು ಮನುಷ್ಯರಿಗೆ ಮಾಡ್ದಂಗೆ ಮಾಡಿದ್ದಾರೆ. ಕಟ್ಕೊಂಡ್ಬಿಡುತ್ತೆ ಅಂಥೇಳಿ ಇಲ್ಲಿ ಗಂಟಾಕಿದ್ದಾರೆ. ಇದ್ರ ಮೇಲೆ ಒಂದು ಡ್ರೆಸ್ ಹಾಕಿ ಅಂತ ಹೇಳಿದ್ದಾರೆ. ಸಾಂಬು ಅಮ್ಮ ಕೊಟ್ಟು ಇಲ್ಲಿ ಮುಖ ತೋರಿಸು. ಅಪ್ಪ ಫುಲ್ ಸುಸ್ತಾಗಿದೆ ಅನಸ್ತೇಶಿಯ ಕೊಟ್ಟು. ಇನ್ನು ನೈಟ್ವರೆಗೂ ಹಿಂಗೆ ಇರುತ್ತಂತೆ, ಏನೂ ತಿನ್ನಿಸ್ಬೇಡಿ ಅಂದಿದ್ದಾರೆ. 1 ವೀಕ್ವರೆಗೂ ಅದು ಸ್ಟಿಚ್ ತೊಗೊಬಾರ್ದಂತೆ. ಫುಲ್ ಸುಸ್ತಾಗೋಗಿದೆ ಸಾಂಬಮ್ಮ. ಹೊಟ್ಟೆ ಉರಿಯುತ್ತೆ ಪಾಪ ನೋಡಿದ್ರೆ. ನಿಜ ಇದೆಲ್ಲ ನೋಡ್ತಾ ಇದ್ದರೆ ಹೆಣ್ಣಾಗೆ ಹುಟ್ಟಬಾರ್ದು ಅನಿಸುತ್ತೆ. ಸಾಂಬಮ್ಮ ಇನ್ನು ಅನಸ್ತೇಶಿಯಾದು ಪವರ್ ಇರುತ್ತೆ, ಇನ್ನೊಂದು ಅರ್ಧ ಅವರ್ ಇದ್ದಿದೆ ಈಗ, ಬಟ್ಟರೆ ಸಂಜೆ ತನಕ ಅದು ಹಂಗೆ ಇರುತ್ತೆ ಅಂತ ಹೇಳಿದ್ದಾರೆ. ಪಾಪ ಮಲಗಿದೆ, ನಾವು ಮುಗಿಸ್ಕೊಂಡು ನೋಡ್ತಾ ಇದ್ದೀವಿ. ಜಸ್ಟ್ ಹೋಗ್ತಾ ಇದ್ದೀನಿ ಇಲ್ಲೇ ತುಮಕೂರು ದಾಟ್ದ. ನನ್ನ ಸಾಂಬುಗೆ ಅಮ್ಮ ನೋಡಿ ಇಲ್ಲಿ ಇಲ್ಲಿ ಹೊಲ್ತಿದ್ದಾರೆ ನೋಡಿ ಈ ಜಾಗ. ಎಲ್ಲರಿಗೂ 1 ಇಂಚು 1.5 ಇಂಚು ಸಾಕಂತೆ. ಸ್ವಲ್ಪ ಇವಳಿಗೆ ನಾವು ತಿಂಡಿಗಳು, ಹೊರಗಿನ ತಿಂಡಿಗಳಲ್ಲಿ ಜಾಸ್ತಿ ತಿಂದಿದ್ದು ಸ್ವಲ್ಪ ಬ್ಲ್ಯಾಡರಲ್ಲಿ ಕೊಬ್ಬಿನ ಅಂಶ ಹೆಚ್ಚಾಗಿದೆ ಅಂದರು. ಪಾಪ ಡಾಕ್ಟ್ರೇ ಭಯ ಪಡ್ಕೊಂಬಿಟ್ರು, ಒಳಗೆ ಪ್ರೆಗ್ನೆಂಟ್ ಮರಿ ಇದೆಯೇನೋ ಅಂದ್ಕೊಂಬಿಟ್ರು ಅಂತ. ಅದು ನೋಡಿ ಆಮೇಲೆ ನೋಡಿದ್ರೆ ಅದು ಕೊಬ್ಬಿನ ಅಂಶ, ಅದು ಬ್ಲ್ಯಾಡರಲ್ಲಿ ತುಂಬ ಹೋಗಿದೆ ಅಂತಂದರು. ಸೊ ಇಲ್ಲಿಂದ ಇಲ್ಲಿವರೆಗೂ ಸ್ಟಿಚ್ ಮಾಡಿದ್ದಾರೆ. ನಾರ್ಮಲ್ ಬೇಕುಗಳಿಗೆ 1 ಇಂಚಾರೆ ಸಾಕಂತೆ. ಇಷ್ಟು ಉದ್ದ ಮಾಡಿದ್ದಾರೆ ಪಾಪ. ಅದಕ್ಕೆ 1 ವೀಕ್ ನೋಡ್ಕೊಳ್ಳಿ ಅಂದಿದ್ದಾರೆ. ಆಮೇಲೆ ಡೈಲಿ ಒಂದು 3 ಡೇಸ್ ಇಂಜೆಕ್ಷನ್ ಹಾಕ್ಸಿ ಅಂದಿದ್ದಾರೆ. ಸ್ಟಿಚ್ ಆದಾಗ ಅದೇ ಬರುತ್ತಂತೆ, ಬಟ್ ಇದು ಬಾಯಿ ಹಾಕಬಾರ್ದು. ಅದಕ್ಕೆ ಅವರು ಕೂಡ ಕಾಟನ್ ಕಟ್ಟಿದ್ದಾರೆ. ಬಟ್ ಒಂದು ಬಟ್ಟೆ ಹಾಕ್ಬಿಡಿ ಮೇಲೆ, ಅದು ಕಚ್ಕೊಳ್ದೆ ಇರೋಂಗೆ ಅಂದಿದ್ದಾರೆ. ಸೊ ಮನೆಗೆ ಬಂದು ನಾನು ಮಲಗಿಸಿದ್ದೀನಿ. ಬೆಡ್ಡೆಲ್ಲ ರೆಡಿ ಮಾಡಿ, ಟಾಯ್ಲೆಟು ಬಾತ್ರೂಮ್ ಎಲ್ಲ 1 ಡೇ 2 ಡೇ ಇರೋ ಕಡೆನೇ ಹೋಗುತ್ತಂತೆ, ಗೊತ್ತಾಗಲ್ವಂತೆ ಪಾಪ. ಅದಕ್ಕೆ ಇಂಜೆಕ್ಷನ್ನು ಅದು ಕೊಟ್ಟಿರೋದಕ್ಕೆ ಹೆಂಗೆ ಮಾಡ್ತೀನಿ ನೋಡಿ. ಇನ್ನೂ ಜ್ಞಾನ ಇಲ್ಲ ಅದಕ್ಕೆ ಪೂರ್ತಿಯಾಗಿ. ಇನ್ನೊಂದು 1/2 ಅವರ್ 1 ಅವರ್ ಸರೋಗುತ್ತೆ. ಹಿಂಗೆ ಮಾಡ್ತಿದ್ದೆ ಪಾಪ. ಅಲ್ಲೂ ಕೂಡ ಹಿಂಗೆ ಮಾಡ್ತಿತ್ತು. ಮನೆಗೆ ಬಂದಮೇಲೆ ಒಂಚೂರು ಆರಾಮಿದೆ, ಪರವಾಗಿಲ್ಲ. ಸೊ ಎಲ್ಲ ಪ್ಯಾಕ್ ಮಾಡಿ ಕೆಳಗೆಲ್ಲ ಕವರ್ ಹಾಕಿ ರೆಡಿ ಮಾಡಿದ್ದೀನಿ. ಚಳಿ ಅನಿಸುತ್ತೆ ಪಾಪ, ಅದು ಒಂಥರ ಮಾಡ್ತಿದೆ. ಚಳಿನಾ ಅಮ್ಮ? ಚಳಿನಾ ಸಂಬಿಗೆ? ಪಚ್ಚು ನೀನು ಸುಮ್ಮನೆ. ಒಟ್ಟಿನಲ್ಲಿ ಏನಂದರೆ ಏನೂ ಆಗಲ್ಲ, ಬಟ್ ಗಾಯ ಹಾರಕ್ಕೆ 1 ವಾರ ಬೇಕು ಅಂಥೇಳಿ ಒಂದು ಡ್ರಾಪ್ಸ್ ಕೊಟ್ಟಿದ್ದಾರೆ, ಅದನ್ನು ಹಾಕಿ ಅಂದಿದ್ದಾರೆ. ಅದೇ ನೋಡ್ಕೊಬೇಕಷ್ಟೆ, ಅದನ್ನು ಸ್ಟಿಚ್ಚೆಲ್ಲ ಬಿಚ್ಚದೇ ಇರೋಂಗೆ ನೋಡ್ಕೊಬೇಕು. ಪಾಚು ನೀನು ಆರಾಮಾಗಿ ಪಾಚು. ಇವತ್ತೇನು ಕೊಡಬಾರ್ದಂತೆ ನಿನ್ಗೆ ಊಟ ಅಮ್ಮ. ನೈಟ್ಗೆ ಲೈಟಾಗಿ ಸೂಪ್ ಕೊಡಿ ಅಂದಿದ್ದಾರೆ, ಇಲ್ಲ ಬೆಳಗ್ಗೆ ಕೊಡಿ ಅಂದಿದ್ದಾರೆ, ಚಿಕನ್ ಸೂಪ್ ಏನಾದ್ರು. ಇವಾಗೇನು ಬೇಡ, ಆರಾಮಾಗಿ ಮಲಗು ನೀನು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಇದನ್ನೆಲ್ಲ ನೋಡಿದ್ರೆ ನಿಜ
ಹೆಣ್ಣು ಮಕ್ಕಳಾಗೇ ಪ್ರಾಣಿಗಳಾಗಲಿ ಮನುಷ್ಯರಾಗಲಿ ಏನೇ ಆಗಲಿ ಹೆಣ್ಣು ಮಕ್ಕಳು ಆಗೋದೇ ಬೇಡ ಅನಿಸುತ್ತೆ. ಅಲ್ಲಿ ಆಪ್ರೇಷನ್ ಮಾಡಿ ಅದು ನೋವು ಅನುಭವಿಸ್ತಾ ಇರೋದು ನೋಡ್ತಿದ್ರೆ ನಿಜ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಸಾಕಿರೋದಕ್ಕೆ. ಯಾವ ಹೆಣ್ಣಾದ್ರೂ ಕೂಡ ಅದು ಮಾಮೂಲಿ ಕಷ್ಟನೇ. ಸೊ ಅದನ್ನೆಲ್ಲ ಕಣ್ಣಿಗೆ ನೋಡೋಕ್ಕಾಗಲ್ಲ. ಸೊ ಇನ್ನೊಂದು ಜನ್ಮ ಅಂತಿದೆ, ಹೆಣ್ಣಾಗೆ ಹುಟ್ಟಬಾರ್ದು, ಒಂದು ಮರುವಾಗಿ ಹುಟ್ಬಿಡ್ಬೇಕು ಅಷ್ಟೆ. ಅಮ್ಮ ಪಾಚು, ಅಮ್ಮ ಪಾಚು. ನಮ್ಮ ಮನೆಗೆ ಬಂದ್ವಿ ಬಿಡು, ಭಯ ಪಡಬೇಡ. ಕತ್ತಿಂಗ್ ಅಲ್ಲಾಡಿಸ್ತಾನೇ ಇದೆ ಪಾಪ ತವಾಗಿಂದ. ನಂಗೆ ಅದೇ ಭಯ ಆಯಿತು, ಏನೋ ಆಗಲ್ಲ ಅಂದಿದ್ದಾರೆ. ಪಚ್ಚು ಇನ್ನೊಂದು ವೀಕ್ ಹುಷಾರಾಗ್ಬಿಟ್ರೆ ಸಾಕು ನಮ್ಮ ಸಾಂಬು. ಆಮೇಲೆ ಆರಾಮಾಗಿ ಆಡ್ಕೊಂಡಿರ್ಬೋದು ಇರೋವರು. ಸಾಂಬಮ್ಮ ಅಮ್ಮ ಹಾಕಮ್ಮ, ಹಂಗಲ್ಲ ಆಡಿಸ್ತಿದ್ಯಾ ಕತ್ತು. ಓನ್ ಹೋಗ್ತಿದೆ ಬಂಗಾರು ನಿನಗೆ, ಓನು ಹೋಗ್ತಿದೆ. ಓನೇ ಅಮ್ಮ, ಓನು ಇಲ್ಲ, ಭಯ ಪಡಬೇಡ. ನಿನಗೆ ಆರೋಗ್ಯ ಬರಲಿ ಅಂತ ಹೇಳಿನೇ ನಾನು ಮಾಡಿಸಿದ್ದು. ನೋವು ಅನ್ಭವಿಸ್ತೀಯಲ್ಲ ಪ್ರತಿ ಸಲ ಮರಿ ಹಾಕ್ಬೇಕಾದ್ರೆ ಎಷ್ಟು ನೋವಾಗುತ್ತೆ, ಅದಕ್ಕೆ ಇದೊಂದು ಸಲ ನೋವು ಅನ್ಭವಿಸ್ಬಿಟ್ರೆ ನೀನು ಇರೋವರೆಗೂ ಆರಾಮಾಗಿರ್ಬೋದು, ಏನೂ ಆಗಲ್ಲ ಅಲ್ಲ. ಅಲ್ಲ ಅಮ್ಮ ಅವನಮ್ಮ, ಅವನು ಬಂಗಾರು, ಅವನು ಪಾಚು ಬಂಗಾರು. ಸರೋಗ್ತೀಯ ಪಾಚು, ಇವತ್ತೊಂದಿನ 2 days ನೀನು ಸರೋಗ್ತೀಯ ಬಂಗಾರು. ಭಯ ಜಾಸ್ತಿ ಇದಕ್ಕೆ, ಸ್ವಲ್ಪ ತುಂಬ ಭಯ ಪಡುತ್ತಿದ್ದು. ಮನೆ ಬಿಟ್ಟು ಈಚೆ ಹೋದರೆ ಭಯ ಪಡುತ್ತೆ. ಹಿಂಗೆ ಮುಡ್ತಾ ಇರೋ ಸ್ವಲ್ಪ ಆರಾಮಾಗಿದೆ. ಬಿಟ್ಟೆ ಅಂತಾರೆ ನೋಡಿ, ಆರಾಮಾಗಿದೆ. ಬಿಟ್ಟೆ ಅಂದರೆ ಮತ್ತೆ ಆಗ ಅನಸ್ತೇಷಿಯಾ ಪ್ರಾಬ್ಲಮ್ಮು, ಇಂಜೆಕ್ಷನ್ದು ಏನೋ ಪಾಪ ನೋವಿಗೇನೋ ಇನ್ನೂ ನೋವು ಗೊತ್ತಾಗಲ್ಲ. ಈಗ ಸದ್ಯಕ್ಕೆ ಒಂದು 50 ಮಧ್ಯಾಹ್ನದವರೆಗೂ ಹೊಂದಿದ್ದಾರೆ. ಮುಡ್ತಾ ಇರೋ ಸುಮ್ಮನೆ ಇರ್ತಾಳೆ, ಬಿಟ್ಟರೆ ಮತ್ತೆ ಕತ್ತು ಹಲ್ಲಾಡ್ತಾನೇ ಇರುತ್ತೆ, ಮಾಡ್ತಾಳೆ. ಅಮ್ಮ ಪಚ್ಚು, ಫೋನು ಪಚ್ಚು. ಸ್ವಲ್ಪ ಹೊತ್ತು ನಿದ್ದೆ ಮಾಡು ನೀನು, ಏನೂ ಇಲ್ಲ, ನಿದ್ದೆ ಮಾಡು ನೀನು ಸರೋಗ್ತೀಯ. ಮಲ್ಕೊಂಬಿಡು ಸುಮ್ಮನೆ. ದಿನ ಪಚೌಂಟಿ ಎಲ್ಲ ಡೈಲಿ ಹಂಗೆ ಮಲ್ಕೊಂಬಿಡು, ಇವತ್ತೆಲ್ಲ ಹಂಗೆ ಮಲ್ಕೊಂಬಿಡು. ಅಮ್ಮ ಈಗ ವಾಯ್ಸ್ ಬರ್ತಿದ್ಯಾ ನೋಡಿ. ಈಗ ಈವ್ನಿಂಗು 4:15 ಆಯಿತು. ಈಗ 1-2-3-4 ಅವರ್ ಆದಮೇಲೆ ಈಗ ವಾಯ್ಸ್ ಬರ್ತಿದೆ ಸ್ವಲ್ಪ ಪಾಪ. ಓನಮ್ಮ ಪಚ್ಚು ಓನಮ್ಮ. ಎದ್ದೊಳಕ್ಕಾಗಲ್ಲ ಈಗ, ನಿನಗೆ ವಾಯ್ಸ್ ಬಂದಿದೆ ಅಷ್ಟೆ. ಇವತ್ತೆಲ್ಲ ಆಗಬೇಕು. ಎದ್ದೊಳ್ಬಾರ್ದು, ಎದ್ದೊಳಕ್ಕಾಗಲ್ಲ ಇವತ್ತು ನಿನಗೆ. ಸುಮ್ಮ ಮಲ್ಕೊ. ಓನು ಬಂಗಾರು. ಓನೇ ಬಂಗಾರ, ಓನು ಏನು. ಸರಿ ನೈಟ್ 10:15 ಆಗ್ತಿದೆ ನೋಡಿ. ಇನ್ನೂ ಮಲಗಿದ್ದಾಳೆ. ಹಿಂಗೆ ತೊಡೆ ಮೇಲೆ ಹಾಕೊಂಡು ಕೂತಿದ್ದೀನಿ ನಾನು. ಕೆಳಗೆ ಹಾಕಿದ್ರೆ ಭಯ ಪಡುತ್ತೆ. ತೊಡೆ ಮೇಲೆ ಕೂತ್ಕೊಂಡು ಹಿಂಗೆ ಮಲಗಿಸ್ಕೊಂಡಿದ್ದೀನಿ. ಬೆಡ್ ಹಾಕಿದ್ರು ಬೆಡ್ ಮೇಲೂ ಮಲಗ್ತಾಯಿಲ್ಲ, ಇಲ್ಲೇ ತೊಡೆ ಮೇಲೆ ಮಲ್ಕೊಂಡಿದ್ದಾಳೆ. ನೈಟೆಲ್ಲ ಏನು ಮಾಡ್ತಾಳೋ ಗೊತ್ತಿಲ್ಲ. ಹಾಲು ಈಗ 10 hours ಆದಮೇಲೆ ಒಂಚೂರು ಒಂದು 1/4 ಗ್ಲಾಸ್ ಅಷ್ಟು ಕುಡಿಸ್ದೆ, ಕುಡೀತು, ಮಲ್ಕೊಂಡಿದ್ದಾಳೆ. ಸ್ವಲ್ಪ ಆರಾಮಿದ್ದಾಳೆ ಈಗ, ಪರವಾಗಿಲ್ಲ. ಬಟ್ ನಡೆಯೋಕ್ಕಾಗ್ತಿಲ್ಲ ಪಾಪ ಅದಕ್ಕೆ. ಸಂಭ ಕೆಳಗೆ ಹಾಕಿದ್ರೆ ಭಯ ಪಡ್ತಾಳೆ, ತೊಡೆ ಮೇಲೆ ಇದ್ದರೆ ಸುಮ್ಮನಿದ್ದಾಳೆ. 10:15 ಆಗಿದೆ, ಇನ್ನೂ ಮಲಗ್ತಾ ಇಲ್ಲ ಅವಳು ನೋಡಿ. ಆಗ ತೆಗಿತಾ ಇದ್ದಾಳೆ. ಮಂಚದ ಮೇಲೆ ಹಾಕೊಂಡು ಪಕ್ಕದಲ್ಲೇ ಹಾಕೊಂಡಿದ್ದು. ಕೆಳಗೆ ಹಾಕಿದ್ರೆ ಬೇಡವಂತೆ, ಬಂದು ನಮ್ಮ ಪಕ್ಕನೇ ಮಲ್ಕೊಳ್ತಾಳೆ. ಅವಳಿಗೆ ಸಪ್ರೇಟ್ ಎಲ್ಲ ಹಾಕಿದ್ರೂ ಒಪ್ತಾಯಿಲ್ಲ. ಸದ್ಯಕ್ಕೆ ಮಲಗಿದ್ದಾಳೆ. ಎಲ್ಲಿ ಬಿದ್ದೋಗ್ತಾಳೆ ಹೋಗಿ ಮಧ್ಯೆ, ಅದೇ ಭಯ ಆಗ್ತಿದೆ ನನಗೆ. ಹೋಗ್ಬೇಡ ಇಲ್ಲೇ ಪಾಚು. ಪ್ಯಾಡ್ ಹಾಕಿದ್ರೆ ಪ್ಯಾಡ್ ಹಾಕಿಸ್ಕೊತಿಲ್ಲ, ಕಿತ್ತು ಹಾಕ್ತಾಳೆ. ಹಾಕಿದ್ದೀನಿ ಹಿಂಸೆ ಮಾಡಿ. ನೈಟೆಲ್ಲ ನಿದ್ದೆ ಕೊಡ್ತಾಳೆ ಅಲ್ವ ಗೊತ್ತಿಲ್ಲ. ಓನಮ್ಮ, ಓನು ಬಂಗಾರು, ಪಾಚು ಬಂಗಾರು, ಪಾಚುಮ್ಮ ನೀನು ಒಳ್ಳೆ ಮಗು ನೀನು. ಪಾಚುಮ್ಮ
ಹ್ಞೂ ನೀನು ಒಳ್ಳೆ ಕ್ಯಾಟ್ ನೀನು, ಮುದ್ದು ಪಾಪ ಇಲ್ಲೆಲ್ಲ ಕಚ್ಕೊಂಡ್ಬಿಟ್ಟಿದೆ ಹಲ್ಲು, ಇಲ್ಲೆಲ್ಲ ರಕ್ತ ಆಗಿದೆ, ಎಲ್ಲ ಗಂಟು ಇಲ್ಲೆಲ್ಲ ನೋವಾಗಿದೆ ಪಾಪ, ಅದಕ್ಕೆ ದಾರ ಕಟ್ಟಿ. ನಮ್ಮ ಸ್ವಲ್ಪ ಹಾಲು ಕುಡಿದ್ಲು ಅಷ್ಟೇ. ಅವರು ಲೈಟಾಗಿ ವಾಮಿಟ್ ಆಗಿಬಿಡುತ್ತೆ, ಲೈಟಾಗಿ ನೀರು ಇಲ್ಲ ಹಾಲು ಕುಡಿ ಅಂದರು. ಈಗ 10 hours ಆದಮೇಲೆ ಈಗ ಕುಡಿಸಿದ್ದೀನಿ ಸ್ವಲ್ಪ, ನೋಡಬೇಕು. ವಾಮಿಟ್ ಸೆನ್ಸ್ ಏನಿಲ್ಲ, ಆರಾಮಾಗಿದ್ದಾಳೆ. ಮಾರ್ನಿಂಗ್ವರೆಗೂ ನೋಡಬೇಕು. ಸಂಬ ಪಾಚು ಗುಡ್ ನೈಟ್ ಪಾಚು. ಮಾರ್ನಿಂಗ್ ಅಷ್ಟೊತ್ತು ಸ್ವಲ್ಪ ಸರೋಗ್ತೀಯ ಪಾಚು. ಹ್ಞೂ ಅಮ್ಮ ಸರೋಗ್ತೀಯಮ್ಮ ಬಂಗಾರ, ಸರೋಗ್ತೀಯ ಬಂಗಾರ. ಅವನು ಸರಿ ಪಾಚು. ಹ್ಞೂ ನಾನು ಇಲ್ಲೇ ಇದ್ದೀನಿ, ನಿನ್ನ ಪಕ್ಕನೇ ಇದ್ದೀನಿ, ನಿನ್ನೇನು ಬಿಟ್ಟಿಲ್ಲ. ಸಪ್ರೇಟ್ ಕೆಳಗೆ ಮಲಗ್ತಾ ಇಲ್ಲ, ನನ್ನ ಜೊತೆನೇ ಇರಬೇಕು ಅಂತಿದ್ದೇಳಿ. ಅವಳಿಗೆ ಎಲ್ಲ ಹಾಸ್ಪಿಟಲ್ ಬಿಟ್ಟು ಹೋದ್ನಲ್ಲ, ಹಂಗೆ ಮಾಡ್ತಾರೆ ಅಂತ ಭಯ. ನಮ್ಮ ಇಲ್ಲೇ ಇದ್ದೀನಿ ನೋಡಿ, ಇಲ್ಲೇ ಇದ್ದೀನಿ, ಪಕ್ಕನೇ ಇದ್ದೀನಿ. ಪಕ್ಕನೇ ಇದ್ದೀನಿ ಪಾಚು. ನೋಡಿ, ಇದು ಬಂದು ಒಂದು 12-15 days ಆದಮೇಲೆ ವಿಡಿಯೋ ಮಾಡ್ತಾ ಇರೋದು. ಆರಾಮಾಗಿದ್ದಾಳೆ, ಆಪ್ರೇಷನ್ ಎಲ್ಲ ಹಾಗೆ ಸ್ಟಿಚ್ಚೆಲ್ಲ ಬಿಚ್ಕೊಂಡಿದೆ, ಸ್ವಲ್ಪ ಇನ್ನು ಹುಡುಕ್ಬೇಕಷ್ಟೇ, ಅದು ಬಿಟ್ಟರೆ ಆರಾಮಾಗಿದ್ದಾಳೆ. ಸಂಬು ಬಟ್ ಆದರೆ ಒಂದು 2 days ತುಂಬ ನೋವು ಪಟ್ಲು. 1 week ತನಕ ಅವಳು ಅದನ್ನು ಸ್ಟಿಚ್ ಬಿಚ್ಕೊಳ್ದೇ ಇರೋದು ಅವಳು ಕಾಪಾಡೋದೇ ನಾವು ಹೆಚ್ಚಾಯಿತು. ಯಾಕಂದರೆ ಆ ಬಟ್ಟೆ ಬ್ಯಾಂಡೇಜ್ ಹಾಕಿರೋದನ್ನೆಲ್ಲ ಕಿತ್ಕೊಂಡು ಕೂತ್ಕೊಂಡೇ ಇರೋಳು. ನಾವು ಆದಷ್ಟು ಪ್ಯಾಡು, ಬಟ್ಟೆ, ಟೀ ಶರ್ಟ್ ಎಲ್ಲ ಹಾಕಿದ್ವಿ. ಸೊ ಆರಾಮಾಗಿದ್ಲು. ಈಗೆಲ್ಲ ತೆಗ್ದಿದ್ದೀವಿ, ಆಟ ಆಡ್ಕೊಂಡಿದ್ದಾಳೆ. ಸಾಂಬುದು ಆಪ್ರೇಷನ್ ಸಕ್ಸಸ್ಫುಲ್ ಆಯಿತು, ಆರಾಮಾಗಿಬಿಟ್ಲು, ನಾರ್ಮಲ್ ಆಗಿಬಿಟ್ಲು ಸಂಬು. ನೋಡಿಲ್ಲ, ಎಲ್ಲರಿಗೂ ಬಾಯ್ ಮಾಡಿಬಿಡು, ತೋರಿಸ್ಬಿಡು ನೀನು. ನಮ್ಮ ಸಾಂಬಾನ ಆಪ್ರೇಷನ್ ಕತೆ ಹಿಂಗಾಯಿತು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.